ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀತಾ ಮಲ್ಯ ವ್ಲಾಗ್ಸ್. ಫ್ರೆಂಡ್ಸ್, ಮೀಶೋದಲ್ಲಿ ಒಂದು ಪ್ರಾಡಕ್ಟನ್ನು ಬುಕ್ ಮಾಡಿದ್ದೆ, ಇವತ್ತು ಬಂದಿದೆ. ನೋಡಿ, ಏನಂತ ಗೆಸ್ ಮಾಡಿದ್ದೀರಾ? ಗೆಸ್ ಮಾಡ್ತಾ ಇದ್ದೀರಾ? ಏನು ಹೇಳಿ ನೋಡೋಣ. ಓಕೆ, ಓಪನ್ ಮಾಡ್ತೀನಿ. ಇದು ಒಂದು ಮೊಬೈಲ್ ಸ್ಟ್ಯಾಂಡ್. ಇರಿ ಫ್ರೆಂಡ್ಸ್, ನೀಟಾಗಿ ಬೇಡ ಹರಿಯೋದು. ಪ್ಯಾಕಿಂಗ್ ಎಲ್ಲ ಹೋಗ್ಬಿಟ್ಟಿದೆ. ಓಕೆ, ಈಗ ತೆಗಿಯೋಣ. ತುಂಬ ರೀಸ್ನೇಬಲ್ ಆಗಿ ಸಿಕ್ಕಿದೆ. ನಾನು ಸ್ವಲ್ಪ ಲೈವ್ ಎಲ್ಲ ಮಾಡ್ತಾ ಇರ್ತೀನಿ ಈಗ, ಸೊ ಹಾಗಾಗಿ ಫ್ರೆಂಡ್ಸ್ ಇದೆಲ್ಲ ಏನೇನೋ ಬಂದಿದೆ ನೋಡೋಣ. ನನ್ನ ಹತ್ರ ಒಂದು ಮೊಬೈಲ್ ಸ್ಟ್ಯಾಂಡ್ ಇದೆ, ಆದರೆ ಇದು ಟೇಬಲ್ಗೆಲ್ಲ ಹಾಕ್ಬೋದು. ಇದನ್ನು ಯಾವ ಥರ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು ಮೊಬೈಲ್ ಸ್ಟ್ಯಾಂಡ್. ನೋಡಿ, ನೋಡಿ ಇದನ್ನು ಈಗ ಕಿಚನಲ್ಲಿ ನನಗೆ ಲೈವ್ ಮಾಡಬೇಕಪ್ಪ, ಆಗ ನೋಡಿ ಇದನ್ನು ಕೊಟ್ಟಿದ್ದಾರೆ. ಇದು ಮೊಬೈಲ್ ಸ್ಟ್ಯಾಂಡ್ ನೋಡ್ಕೊಳ್ಳಿ. ಮೀಶೋದಲ್ಲಿ ತೊಗೊಂಡಿರೋದು ನಾನು. 452 ಆಗಿದೆ. ಇದು ಚೆನ್ನಾಗಿದೆ, ಗಟ್ಟಿಯಾಗಿದೆ. ಹಾಗೆಯೇ ಇದು ಮೊಬೈಲ್ ಹಾಕಲಿಕ್ಕೆ, ಇದು ಮೊಬೈಲ್ ಹಾಕೋದು ಇಲ್ಲಿ. ಓಕೆ, ಇದು ಸ್ಲ್ಯಾಬಿಗೆ ಅಥವಾ ಟೇಬಲಿಗೆ ಹಾಕಿಬಿಟ್ಟು ಜಾಯಿಂಟ್ ಮಾಡೋದಿದು. ತೋರಿಸ್ತೀನಿ. ನೋಡಿ, ಜಾಯಿಂಟ್ ಮಾಡಬೇಕಾದ್ರೂ ತೋರಿಸ್ತೀನಿ. ಇದರಲ್ಲೇ ಇರಲಿ. ಹಾಗೆ ಇದು ಏನಂತ ನೋಡೋಣ. ಗಟ್ಟಿ ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾರೆ. ಪ್ಯಾಕಿಂಗ್ ಚೆನ್ನಾಗಿದೆ. ಇದು ನನಗನ್ಸುತ್ತೆ ಆ ಕೆಳಗಡೆ ಟಾಪಿಗೆ ಹಾಕಿಬಿಟ್ಟು ಜಾಯಿಂಟ್ ಮಾಡೋದು ಅನ್ಸುತ್ತೆ. ನೋಡೋಣ. ನಾನು ನೆಕ್ಸ್ಟ್ ಈಗ ಅದನ್ನು ಕೂಡಿಸ್ತೀವಲ್ಲ, ಜಾಯಿಂಟ್ ಮಾಡ್ತೀವಲ್ಲ, ಆವಾಗ ಮತ್ತೆ ವಿಡಿಯೋ ತೋರಿಸ್ತೀನಿ. ನೋಡಿ, ಮೊಬೈಲ್ ಸ್ಟ್ಯಾಂಡ್. ಈ ಥರನೂ ಒಂದು ಮೊಬೈಲ್ ಸ್ಟ್ಯಾಂಡ್ ಬರ್ತಾ ಇದೆ ಈಗ. ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ಇದು ಚೆನ್ನಾಗಿದೆ. ಇದು ಎಲ್ಲ ಹಾಕಿಬಿಟ್ಟು ತೋರಿಸ್ತೀನಿ ನಿಮಗೆ. ಹಲೋ ಎವ್ರಿವನ್, ಇದು ಮೊಬೈಲ್ ಓವರ್ ಹೆಡ್ ಮೊಬೈಲ್ ಸ್ಟ್ಯಾಂಡ್ ತಗೊಂಡಿದ್ದೀನಲ್ಲ ಫ್ರೆಂಡ್ಸ್, ಇದನ್ನು ಇನ್ಸ್ಟಾಲ್ ಮಾಡೋಣ ಅಂತ. ಇನ್ಸ್ಟಾಲ್ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ. ನೋಡಿ, 4 ವಸ್ತುಗಳು ಬರುತ್ತೆ. ಇದೊಂದು ಬರುತ್ತೆ, ಇದೊಂದು ನಾವು ಎಲ್ಲಿ ಡೆಸ್ಕ್ ಇದೆಯೋ ಅಥವಾ ಟೇಬಲ್ ಇದೆಯೋ ಅಥವಾ ಈ ಥರ ಸ್ಲ್ಯಾಪಿಗೆ ಎಲ್ಲಿ ಬೇಕೋ ಅಲ್ಲಿ ನಾವು ಫಿಕ್ಸ್ ಮಾಡ್ಕೋಬೋದು. ಇದೊಂದು ಬರುತ್ತೆ ನೋಡಿ, ಈ ಥರ ಬರುತ್ತೆ ಒಂದು. ಇನ್ನೊಂದು ಇದು ಬರುತ್ತೆ, ಇದು ಮೊಬೈಲ್ ಹಾಕ್ಲಿಕ್ಕೆ. ಇದು ಮೊನ್ನೆ ನನಗೆ ಗೊತ್ತಾಗಿಲ್ಲ, ಇದು ಮೊಬೈಲ್ ಹಾಕೋದು. ಇನ್ನೊಂದು ಈ ಥರದ್ದೇ ದೊಡ್ಡದು ಒಂದು ಬರುತ್ತೆ, ಅದನ್ನು ಮೊಬೈಲು, ದೊಡ್ಡ ಮೊಬೈಲ್ ಇದ್ದರೆ ಆ ಥರ ಹಾಕೋಬಹುದು. ಆಮೇಲೆ ಈ ಥರ ಒಂದು ಸ್ಟ್ಯಾಂಡ್ ಬರುತ್ತೆ. ಈಗ ನೋಡಿ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ನಿಮ್ಗೆ ನಾನು. ನೋಡಿ, ಈಗ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಇಲ್ಲಿ ಹಾಕಬೇಕಾದ್ರೆ ಇದನ್ನು ಹೀಗೆ ಹಾಕಬೇಕು. ಇದೆಯಲ್ಲ, ಇದನ್ನು ತೆಗೆದಿಟ್ಟು ಬಿಡೋಣ ಫಸ್ಟು. ಇದನ್ನು ನೋಡಿ, ಕಾಣಿಸ್ತಾ ಇದೆಯಾ? ಹೀಗೆ ಇದನ್ನು ತೆಕ್ಕೊಂಡು ಬಿಡ್ಬೇಕು ಫಸ್ಟು. ಇದು ಒಂದು ಬರುತ್ತೆ ನೋಡಿ, ಇದೊಂದು ಬರುತ್ತೆ. ಈಗ ಹೀಗೆ ಹಾಕಿ ಇದನ್ನು ಟೈಟ್ ಮಾಡಬೇಕು. ಟೈಟ್ ನೋಡಿ,
ಇದು ಕೆಳಗಡೆ ಬರಬೇಕು, ಈ ಭಾಗ ಕೆಳಗಡೆ ಬರಬೇಕು ನೋಡಿ. ತುಂಬ ಚೆನ್ನಾಗಿದೆ, ಏನೇನು ಭಯ ಇಲ್ಲ. ಇದು ಒಳ್ಳೆ ಪ್ರಾಡಕ್ಟ್ ಮಾತ್ರ. ಇದು ಮೀಶೋದಿಂದ ತಗೊಂಡಿರೋದು. ನೆಕ್ಸ್ಟ್ ನಾನು ನೋಡಿ, ಇದಕ್ಕೊಂದು ಹೀಗಿರುತ್ತೆ, ಇದು ಹೀಗಿರುತ್ತೆ ಹೀಗೆ ನೋಡಿ. ಇದನ್ನು ಇದ್ರ ಒಳಗಡೆ ನೋಡಿ, ಇದನ್ನು ಇದ್ರ ಒಳಗಡೆ ಕೂಡಿಸ್ತೀನಿ. ಓಕೆ, ಕೂಡಿಸಿದ್ದೀನಿ. ಈಗ ಇದಿದೆಯಲ್ಲ, ಇದನ್ನು ನಾನು ಇಲ್ಲಿ ಒಂದು ಹೋಲ್ ಇದೆ, ಇಲ್ಲಿ ಫಿಕ್ಸ್ ಮಾಡೋದು. ಇದು ಬಿಟ್ಟರು ಬೀಳಲ್ಲ. ಓಕೆ ನೋಡಿ, ಇಲ್ಲಿ ನಾನು ಕೈ ಬಿಟ್ಟಿದ್ದೀನಿ ನೋಡಿ, ಇದನ್ನು ಇಲ್ಲಿ ಫಿಕ್ಸ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಸ್ಟೆಪ್ ಇದನ್ನು ನೋಡಿ, ಇಲ್ಲಿ ಇದ್ದಿದೆಯಲ್ಲ, ಇದಕ್ಕೆ ಫಸ್ಟ್ ಪ್ರೆಸ್ ಮಾಡ್ಕೋಬೇಕು. ಹೀಗೆ ಪ್ರೆಸ್ ಮಾಡ್ಕೊಂಬಿಡ್ಬೇಕು ನೋಡಿ. ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಂತ. ಹೀಗಿದೆಯಲ್ಲ, ಇದೆ. ಮತ್ತು ಇದನ್ನು ಹೀಗೆ ಪ್ರೆಸ್ ಮಾಡಬೇಕು ಅಷ್ಟೇ. ಪ್ರೆಸ್ ಮಾಡಾದ ನಂತರ ಫಸ್ಟ್ ಇಲ್ಲಿ ನೋಡಿ, ಇದಿದೆಯಲ್ಲ, ಇದನ್ನು ಇಲ್ಲಿ ಒಳಗಡೆ ಹಾಕ್ಕೋಬೇಕು, ಇಲ್ಲಿ ಹಾಕ್ಕೋಬೇಕು. ಆಮೇಲೆ ಇದನ್ನು ಹೀಗೆ ಪ್ರೆಸ್ ಮಾಡಬೇಕು. ಗೊತ್ತಾಯ್ತಾ ಫ್ರೆಂಡ್ಸ್? ಈ ರೀತಿ ನೋಡಿ, ಇಲ್ಲಿ ಹೀಗೆ ಇದು ಒಳಗಡೆ ಹೋಗುತ್ತೆ. ಇದನ್ನು ನೋಡಿ ತೆಗೆದಿದ್ದೀನಿ. ಇದನ್ನು ಹೀಗೆ ಇಟ್ಟು ಹೀಗೆ ಹಿಡ್ಕೊಂಡು ಪ್ರೆಸ್. ಓಕೆ, ಡನ್. ಈಗ ಹಿಂಗೆ ನೋಡಿ, ಇದಾದ ನಂತರ ಇದನ್ನು ಪ್ರೆಸ್ ಮಾಡಿದ್ದೀನಿ. ಇದು ಮೇಲೆ ಕೆಳಗಡೆ ಎಲ್ಲ ಹೋಗ್ತಾ ಇರುತ್ತೆ, ಏನೂ ತೊಂದರೆ ಇಲ್ಲ. ಇದು ಹೀಗೆ ರೊಟೇಟ್ ಆಗ್ತಾ ಇರುತ್ತೆ, ಹೀಗೆ ಹೀಗೆ ಎಲ್ಲ ರೊಟೇಟ್ ಆಗ್ತಾ ಇರುತ್ತೆ. ಡನ್, ವರ್ಕ್ ಇಸ್ ಡನ್ ನೋಡಿ. ಓವರ್ ಹೆಡ್, ಬೆಸ್ಟ್ ಓವರ್ ಹೆಡ್ ಮೊಬೈಲ್ ಫೋನ್ ಸ್ಟ್ಯಾಂಡ್. ಈಗ ಇದಕ್ಕೆ ಇನ್ನೊಂದು ಪೀಸ್ ಬಂದಿರುತ್ತೆ ಈ ಥರ ಮೊಬೈಲ್ ಸ್ಟ್ಯಾಂಡ್. ಇದನ್ನು ಮೊಬೈಲ್ ಸ್ಟ್ಯಾಂಡೇ, ಮೊಬೈಲ್ ಹಾಕೋದಿದು ನೋಡಿ. ಓಕೆ, ಇದಕ್ಕೂ ಇಲ್ಲಿ ಹೀಗಿರುತ್ತೆ. ಇದನ್ನು ಹೀಗೆ ಬಿಡಿಸ್ಕೋಬೋದು. ಈಗ ನಮ್ಮ ಈ ಮೊಬೈಲಿಗೆಲ್ಲ ಈ ಸ್ಟ್ಯಾಂಡೇ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ದೊಡ್ಡದಾಗುತ್ತೆ. ದೊಡ್ಡ ಮೊಬೈಲ್ಗಳಿದ್ರೆ ಇದನ್ನು ಹಾಕೋಬಹುದು. ಇದನ್ನು ತೆಗೆದು ಇದನ್ನು ಹಾಕೋಬಹುದು ನೋಡಿ. ನಾನು ಚಿಕ್ಕದೇ ಹಾಕೊಂಡಿದ್ದೀನಿ. ತುಂಬ ಟೈಟ್ ಹಾಕ್ಬಿಟ್ಟಿದ್ದೀನಿ ಇದನ್ನು. ಒಂದು ನಿಮಿಷ. ಈಗ ಇದು ಹೇಗೆ ಹಾಕಿದ್ದೀವೋ ಹಾಗೆ ಇದನ್ನು ಇಲ್ಲಿ ಫಿಕ್ಸ್ ಮಾಡಿದ್ರೆ ಆಯಿತು. ಇಲ್ಲಿ ಫಿಕ್ಸ್ ಮಾಡಿದ್ರೆ ಆಯಿತು, ಅಷ್ಟೇನೆ. ನೋಡಿ, ಇದನ್ನು ತೆಗಿತಿದ್ದೀನಿ. ತೆಗೆದು ಇದನ್ನು ಹಾಕೋಬಹುದು. ಇದನ್ನು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ರೆ ಆಯಿತು. ಮತ್ತು ಇದನ್ನು ಕ್ಲೋಸ್ ಮಾಡಿದ್ರೆ ಆಯಿತು, ಅಷ್ಟೇ. ಇದು ಮೊಬೈಲ್ ಬೇಡಲ್ಲ. ಸೊ ಈಗ ನನಗೆ ಇದು ಬೇಡ. ಮೊಬೈಲ್ ಚಿಕ್ಕದಿರೋದ್ರಿಂದ ನಾನು ಇದನ್ನೇ ಹಾಕ್ಕೊಳ್ತೀನಿ. ಈಗ ನೋಡಿ, ಹೀಗೂ ಹಾಕ್ಕೋಬಹುದು. ಓಕೆ, ಹೀಗೂ ಮಾಡ್ಕೋಬಹುದು ನೋಡಿ. ಹೀಗೆ ಮಾಡ್ಬೋದು, ಹೀಗೆ